ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸೀಮಾ ಲಕ್ಷ್ಮಣ್ ವ್ಲಾಗ್ಸ್. ಇವತ್ತು ಅಮ್ಮ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡಿದ್ರಲ್ಲ, ಹಾಗೇ ಇಲ್ಲಿ ಮಲ್ಲಿಗೆ ಬಳ್ಳಿ ಎಲ್ಲ ಇತ್ತು. ಅದೇನು ಹೂ ಬಿಡ್ತಾ ಇರಲಿಲ್ಲ, ಒಂದೋ ಎರಡೋ, ಒಂದು ದಿನಕ್ಕೆ ಒಂದು 5 ಹೀಗೆ ಹೂ ಬಿಡ್ತಿತ್ತು. ಅದನ್ನೆಲ್ಲ ಕಡ್ದಾಕ್ತಿದ್ದಾರೆ ನೋಡಿ, ಎಲ್ಲ ಕಡ್ದಲ್ಲಿ ಹಾಕಿದ್ದಾರೆ. ಈಗ ಎತ್ತಿ ಆ ಕಡೆ ಬಿಸಾಕ್ತಾರೆ. ಈ ಕಡೆ ಗುಲಾಬಿ ಹೂ ಬಿಟ್ಟಿತ್ತಲ್ಲ, ಅದರಲ್ಲಿ ಮೊಗ್ಗು ಇತ್ತು, ಎಲ್ಲ ದೇವ್ರಿಗೆ ಮುಡಿಸಿದ್ವಿ. ಅದರಲ್ಲಿ ನಾನೊಂದು ಮಗ್ಗು ಬಿಟ್ಟಿತ್ತಲ್ಲ, ಅದು ಹೂ ಅರಳಿದೆ ನೋಡಿ ಎಷ್ಟು ಚೆನ್ನಾಗಿ. ಇಲ್ಲೊಂದು ಹಳದಿ ದಾಸವಾಳ ದಾಸವಾಳ ಅಂತೀನಿ, ಸಾರಿ, ಗುಲಾಬಿ ಹೂವು. ಇದು ಬಂದು ಬೆಂಗಳೂರಿಂದ ತೊಗೊಂಬಂದಿದ್ದು ನಾವು ನೋಡಿ, ಎಷ್ಟು ಚೆನ್ನಾಗಿ ಅರಳಿದೆ ಅದು ಕೂಡ. ಈ ಕಡೆ ನೋಡಿ ರೆಡ್ ಕಲರ್ದು ಕಸೆ ಹೂವು ಎಷ್ಟು ಚೆನ್ನಾಗಿ ಅರಳಿದೆ. ನಮ್ಮನೆ ಕ್ಯಾಟ್ ನೋಡಿ ಯಾವ ಥರ ಮಾಡ್ತಿದೆ. ಅಣ್ಣ ಬಂದಿದ್ರಲ್ಲ, ಅಲ್ಲಿಂದ ಹಾಲು ತಂದಿದ್ರು, ಗಿಣ್ಣದ ಹಾಲು. ಅದನ್ನು ಸೋಸ್ತಿದ್ದಾರೆ ಅಮ್ಮ ಗಿಣ್ಣ ಮಾಡಲಿಕ್ಕೆ. ಹೆಂಗೆಲ್ಲ ಗಿಣ್ಣ ಮಾಡಿದರು ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಇವಾಗ ಹಾಲನ್ನ ಸೋಸ್ಬಿಟ್ಟು ಮತ್ತು ಬೆಲ್ಲನೂ ಸೋಸ್ಬಿಟ್ಟು ಹಾಕಿ ಮಿಕ್ಸ್ ಮಾಡಿ ಇಡ್ತಾರೆ. ಏಲಕ್ಕಿ ಪುಡಿ ಎಲ್ಲ ಹಾಕಿ ನಿಮಗೂ ತೋರಿಸ್ತೀನಿ ಬನ್ನಿ. ಅದೂ ತಿನ್ನುವಂಥ ಬೆಲ್ಲದ ಪುಡಿ, ಬೆಲ್ಲದಚ್ಚು ಅವ್ರು ಚಪ್ಪಿತ್ತು ಅವ್ರದ್ದು. ಬೆಲ್ಲದಚ್ಚು ಬಾ ಮಗ ಈ ಕಡೆ, ಡೋಂಟ್ ಟಚ್. ಶಾ ಯಾರೇ ನೀನು ಚಲುವೆ, ದೂರ ಈರಮ್ಮ, ದೂರ ಈರಮ್ಮ, ಸಂತೆಗೋಗಿ ಚಾಕ್ಲೇಟ್ನ ತಗಂಡು ಬರ್ತೀನಮ್ಮ, ನೀನು ಬೆಲ್ಲಾಗಿಲ್ಲ ತಿನ್ನಬೇಡಮ್ಮ, ಸಗಣಿ ತಿನ್ನಮ್ಮ, ನೀನು ಹೊಟ್ಟೆ ಕೊಚ್ಚಿತೈತಮ್ಮ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈಗ ಬೆಲ್ಲ ಎಲ್ಲ ಸೋಸಿ ಹಾಕ್ತಾ ಇದ್ದಾರೆ ಅಮ್ಮ. ಶಾನ ಮಾಡಿ ರೆಡಿ ಇಲ್ಲ ನನ್ನ ಮಗಳು. ಜಿಲ್ಲಿ ಜಿಲ್ಲಿ ಚಿಕ್ಕನ್ ಜಿಲ್ಲಿ, ಜಿಲ್ಲಿ ಚಿಕ್ಕ ಜಿಲ್ಲಿ, ಹಂಟ್ಲು ನೋಡಿ ಗೋಡೆ ಹಿಡ್ಕೊಂಡು. ಈ ಕಡೆ ಒಲೆ ಮೇಲೆ ಗಿಣ್ಣು ಬೇಯ್ತಾ ಇದೆ, ಚೆನ್ನಾಗಿ ಬರ್ತಿದೆ ಗಿಣ್ಣು ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ, ಕುದೀತಾ ಇದೆ, ಸಕ್ಕತ್ತಾಗಿ ಬಂದಿತ್ತು. ಅಂಗನವಾಡಿಗೆ ಬೇರೆ ಹೋಗಿದ್ವಿ, ಅಂಗನವಾಡಿಯಿಂದ ಫುಡ್ ಎಲ್ಲ ತೊಗೊಂಡು ಬಂದ್ವಿ ನೋಡಿ. ಪಾಪು ಕೊಟ್ಟಿದ್ದಾರೆ ಪುಷ್ಟಿ ಫುಡ್ಡು, ಮತ್ತು ಬೆಲ್ಲ, ಸಕ್ಕರೆ, ಹಾಲು ಪೌಡರ್ ಕೊಟ್ಟಿದ್ದಾರೆ ನೋಡಿ. ನನ್ನ ಮಗಳು ಸಕ್ಕರೆ ತಗೊಂಡು ಹೆಂಗೆ ಆಟ ಆಡ್ತಿದ್ದಾಳೆ. ಫುಡ್ಡಲ್ಲಿರೋ ಗೊಂಬೆ ನೋಡಿಬಿಟ್ಟು, ಫುಡ್ ಪ್ಯಾಕೆಟಲ್ಲಿರೋ ಗೊಂಬೆ ನೋಡಿಬಿಟ್ಟು ಅದು ನಮ್ಮ ಪಾಪು ಅಂತ ಮುತ್ತು ಕೊಡ್ತಿದ್ದಾಳೆ. ಅದಕ್ಕೆ ಆಟ ಆಡೋಕ್ಕೆ ಇದು ಮಾಡ್ತಿದ್ದಾಳೆ. ಗೈಸ್ ಗಿಣ್ಣ ನೋಡಿ ಆಲ್ರೆಡಿ ರೆಡಿ ಆಗಿದೆ, ಚೆನ್ನಾಗಿ ನೋಡಿ. ಈ ಕಡೆ ಮಗಳಿಗೆ ಫುಡ್ ರೆಡಿ ಮಾಡ್ತಾ ಇದ್ದೀನಿ, ಊಟಕ್ಕೆ ರಾಗಿ ಸೀರೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ರಾಗಿ ಸೀರೆ ಚೆನ್ನಾಗಿ ಕುದಿಬೇಕದು, ಚೆನ್ನಾಗಿ ಬೇಯಬೇಕು. ಮಗ ಬೇಡ, ಮುಟ್ಟಬಾರ್ದು, ಈ ಕಡೆ ಬಾ ನೋಡಿ. ಕಾಳೆಣ್ಣೆ ಹಾಕಿದ್ದಾರೆ, ಅದರೊಳಗೆ ಕಾಳೆಲ್ಲ ಎತ್ತಾಕಕ್ಕೆ ಹೋಗ್ತಾ ಇದ್ದಾಳೆ. ತಿನ್ಬಾರ್ದಪ್ಪ, ಗಟ್ಟಿ ಇರುತ್ತೆ. ನಮ್ಮ ತಂಗಿ ಬಂದಿದ್ದರು, ಹಾಗೆ ನಮ್ಮ ಭಾವ ಕೂಡ ಬಂದಿದ್ದರು. ನನ್ನ ಮಗಳಿಗೆ ಅಂತ ಚಾಕ್ಲೇಟು ತೊಗೊಂಬಂದಿದ್ರು, ಹಾಗೆ ಖಾರ ಮತ್ತು ಸ್ವೀಟು, ಗೋಬಿ ಎಲ್ಲ ತೊಗೊಂಬಂದಿದ್ರು. ಮನೇಲಿ ಗಿಣ್ಣೆಲ್ಲ ಮಾಡಿದ್ರಲ್ಲ, ಅದೆಲ್ಲ ಇವಾಗ ಎಲ್ಲರಿಗೂ ಕೊಡ್ತಿದ್ದಾರೆ ಅಮ್ಮ. ಈ ಕಡೆ ಬೆಕ್ಕು ಬೇರೆ ಕೂತ್ಕೊಂಡಿದೆ, ಬೆಕ್ಕು ಜೊತೆಗೆ ಆಟ ಆಡೋಕ್ಕೆ ಹೋಗ್ತಾಳೆ ನನ್ನ ಮಗಳು. ಅದು ನೋಡೋಣ, ಬೆಕ್ಕು ಮೊನ್ನೆ ಅವಳಿಗೆ ಶೋಲ್ಡ್ರಿಗೆ ಕಚ್ಚೋಕ್ಕೆ ಟ್ರೈ ಮಾಡ್ತಾಯಿತ್ತು. ತುಂಬ ಇದು ಇದೆ ಬೆಕ್ಕಿದು. ಬನ್ನಿ ಎಲ್ಲ ಗೋಬಿ ಮಂಚೂರಿ ತಿನ್ನೋಣ. ಹಾಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಗಾಯ್ಸ್.